Prove that cos 4x plus cos 3x plus cos 2x whole divided by sin 4x plus sin 3x plus sin 2x equals to cot 3x. Consider LHS. So in LHS we have cos 4x plus cos 3x plus cos 2x divided by sin 4x plus sin 3x plus sin 2x. ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಮಾಡಿಫೈ ಮಾಡಿ ಬರ್ಕೊಳ್ತೀನಿ. ಮಾಡಿಫೈ ಮೀನ್ಸ್ ಕಾಸ್ 4x ಮತ್ತು ಕಾಸ್ 2x ಒಂದು ಕಡೆ ಬರ್ಕೊಳ್ತೀನಿ, ಸೈನ್ 4x ಮತ್ತು ಸೈನ್ 2x ಒಂದು ಕಡೆ ಬರ್ಕೊಳ್ತೀನಿ. ಯಾಕೆ ಅಂತಂದರೆ ಈ ಕಾಸ್ 4x ಪ್ಲಸ್ ಕಾಸ್ 2xಗೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಆ ರೀತಿ ಅಪ್ಲೈ ಮಾಡಿದಾಗ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಅಂತ ಆಗ್ತದೆ. ಎಕ್ಸ್ ಪ್ಲಸ್ ವೈ ಬೈ 2 ಅಂತಂದರೆ 4x ಪ್ಲಸ್ 2x ಬೈ 2. 4x plus 2x means 6x, 6x by 2 ಅಂದರೆ 3x. ಸೊ ಆಲ್ರೆಡಿ ಒಂದು 3x ಇದೆ, ಸೊ ಅಲ್ಲೊಂದು 3x ಬರುತ್ತೆ, ಹಾಗಾಗಿ ಮೇ ಬಿ ಕಾಮನ್ ಬರುವಂತ ಚಾನ್ಸಸ್ ಇದೆ. ಸೊ 3x ಇಲ್ಲೂ ಕೂಡ ಕಾಟ್ 3x ಅಂತ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಏನ್ ಮಾಡ್ತೀನಿ ಅಂತಂದ್ರೆ ಕಾಸ್ 4x ಕಾಸ್ 2x ನ ಒಂದ್ ಕಡೆ ಬರ್ಕೊಳ್ತೀನಿ, ಸೈನ್ 4x ಸೈನ್ 2x ಒಂದ್ ಕಡೆ ಬರ್ಕೊಂಡು ಆಮೇಲೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಮತ್ತು ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ದೇರ್ಫೋರ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ cos 4x plus cos 2x plus cos 3x ಈ ಕಡೆ ಬರ್ಕೊಂಡ್ಬಿಡ್ತೀನಿ, cos 3x whole divided by sin 4x plus sin 2x plus sin 3x. ಸೊ ಈಗ ಈ ಎರಡು ಟರ್ಮ್ಗಳಿಗೆ cos x plus cos y ಫಾರ್ಮುಲಾ, ಈ ಎರಡು ಟರ್ಮ್ಗಳಿಗೆ sin x plus sin ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ವಿ ನೋ ದಟ್ cos x plus cos y is given by 2 cos x plus y by 2. ಸೊ x plus y by 2 ಅಂತಂದ್ರೆ 4x plus 2x by 2 into cos x minus y by 2. cos x minus y by 2 ಅಂತಂದ್ರೆ 4x minus 2x by 2 plus cos 3x ಇದೆ ಥರ್ಡ್ ಟರ್ಮು, ಅದೇ ಅಷ್ಟೇ ಹೋಲ್ ಡಿವೈಡೆಡ್ ಬೈ, ನೋಡಿ ಡಿನಾಮಿನೇಟರ್ ಅಲ್ಲಿ sin x ಪ್ಲಸ್ sin y ಫಾರ್ಮುಲಾ ಅಪ್ಲೈ ಮಾಡ್ತೀನಿ. sin x ಪ್ಲಸ್ sin y is given by 2 sin x plus y by 2 into cos x minus y by 2. Therefore 2 sin 4x plus 2x by 2 into cos 4x minus 2x divided by 2 plus sin 3x ಇದೆ ಇಲ್ಲಿ third term. Now it is equal to 2 cos 4x plus 2x ಅಂದ್ರೆ 6x, 6x by 2 ಅಂತಂದ್ರೆ 3x, ನಾವು ಡೈರೆಕ್ಟ್ ಆಗಿ 3x ಅಂತ ಬರ್ದ್ಬಿಡ್ತೀನಿ, ಇಂಟು cos 4x minus 2x ಅಂತಂದ್ರೆ 2x, 2x by 2 ಅಂತಂದ್ರೆ 2 ಕ್ಯಾನ್ಸಲ್ ಆದ್ರೆ ಇಟ್ ಇಸ್ ಜಸ್ಟ್ x ಪ್ಲಸ್ sin 3x ಇದೆ, ಸೊ ಇಲ್ಲ cos 3x ಇದೆ, cos 3x ಬರ್ಕೊಂಡ್ರಿ. ಸೊ we have cos 3x. Similarly, in the denominator we have 2 sin of 4x plus 2x ಅಂದ್ರೆ 6x, 6x by 2 ಅಂತಂದ್ರೆ 3x. Here cos of 4x minus 2x ಅಂದ್ರೆ 2x, 2x by 2 ಅಂತಂದ್ರೆ just x, so cos x plus ಇಲ್ಲಿ sin 3x ಇದೆ, sin 3x. Now observe, from numerator we can take cos 3x as a common factor, and from the denominator we can take sin 3x as a common factor. Therefore take cos 3x as common factor from the numerator, and in the bracket we will have 2 cos x plus 1. ಇದು ಬ್ರಾಕೆಟ್ ಒಳಗಡೆ ಉಳಿತು. ಸೊ ಯಾಕಂದ್ರೆ cos 3x ಹೊರಗಡೆ ಬಂದ್ಬಿಡ್ತು, ಸೊ 2 cos x plus 1. ಡಿನಾಮಿನೇಟರ್ ಇಂದ sin 3x ಕಾಮನ್ ತೆಗೆದ್ರೆ ಬ್ರಾಕೆಟ್ ಒಳಗಡೆ 2 cos x plus 1 ಅಂತ ಉಳಿತು. ನಾವು ಅಬ್ಸರ್ವ್, we can cancel this 2 cos x plus 1 and 2 cos x plus 1 from both numerator and denominator. So finally we get cos 3x divided by sin 3x. So we know that cos 3x divided by sin 3x is nothing but cot 3x. Cot 3x. So just ಅದನ್ನೇ ಪ್ರೂವ್ ಮಾಡಬೇಕಾಗಿತ್ತು. Next question, cos 4x equals to 1 minus 8 sin square x into cos square x. Solution. So idu kuda prove that, ella questions prove that questions. So consider
cos 4x. Consider cos 4x. So I will write this cos 4x as cos of 2 into 2x. So 2 to the 4, ನೋಡಿ 2 into 2x. So ಇದನ್ನ ನಾನು cos 2 theta ಅಂತ ಓದ್ಬೋದು. cos 2 theta ನ ಬೇರೆ ಬೇರೆ ತರ ಎಲ್ಲ ಬರೀತಾರೆ. ಅದರಲ್ಲಿ ಒಂದು ಏನು ಅಂತಂದ್ರೆ ಇದು 1 minus 2 sin square theta. ಇಲ್ಲಿ theta ಅಂತಂದ್ರೆ ಏನು 2x. theta means 2x. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 1 minus 2, ಯಾಕಂದ್ರೆ 1 minus ಅಂತ ಇರೋದ್ರಿಂದ 1 minus 2 sin square theta. theta means 2x. ನೋಡಿ sin square theta ಇರೋದ್ರಿಂದ ಈ ಸ್ಕ್ವೇರ್ ಅನ್ನ sin 2x whole square ಅಂತ ಕೂಡ ಬರ್ಕೊಳ್ಬಹುದು. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ 2 ನ ಇಲ್ಲಿ ಬರೆಯೋ ಬದಲಿಗೆ ಎಲ್ಲಿ ಬರೀತೀನಿ ಅಂತಂದ್ರೆ ಕಂಪ್ಲೀಟ್ ಹೊರಗಡೆ ಬರ್ಬಿಡ್ತೀನಿ. ಎಲ್ಲಿ ಅಂತಂದ್ರೆ 2x whole square actually square ಬರ್ಬಿಡ್ತೀನಿ. ನಾವು ಇಟ್ ಈಸ್ ಈಕ್ವಲ್ ಟು 1 minus 2 sin 2x ಅಂತ ಓದ್ಬೋದು. sin 2x ಅಂತಂದ್ರೆ 2 sin x cos x. 2 sin x cos x ಮೇಲ್ಗಡೆ ಸ್ಕ್ವೇರ್ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 1 minus 2 ಇಂಟು ಈ ಸ್ಕ್ವೇರ್ ಎಲ್ಲಾ ಟರ್ಮ್ಗೂ ಅಪ್ಲೈ ಆಗಬೇಕು. ಇಲ್ಲಿ 3 ಟರ್ಮ್ಗಳಿದೆ, 2 sin x ಮತ್ತು cos x. ಸೊ ಪ್ರತಿಯೊಂದು ಟರ್ಮ್ಗೂ ಕೂಡ ಈ 2 ಅನ್ನೋದು ಸ್ಕ್ವೇರ್ ಅನ್ನೋದು ಅಪ್ಲೈ ಆಗಬೇಕು. 2 ಗೆ ಅಪ್ಲೈ ಆದ್ರೆ 2 ಸ್ಕ್ವೇರ್ ಆಯ್ತು, ಅಥವಾ ಡೈರೆಕ್ಟ್ ಆಗಿ ವಿ ಕ್ಯಾನ್ ರೈಟ್ ಇಟ್ ಆಸ್ 4. sin ಗೆ ಅಪ್ಲೈ ಆದ್ರೆ sin ಸ್ಕ್ವೇರ್ x, cos ಗೆ ಅಪ್ಲೈ ಆದ್ರೆ cos ಸ್ಕ್ವೇರ್ x. Now it is equal to 1 minus 2 4s are 8 sin square x into cos square x. So ಇದು RHS. Next question, tan 4x equals to 4 tan x in bracket 1 minus tan square x whole divided by 1 minus 6 tan square x plus tan power 4x. So solution, ಇದು ಕೂಡ prove that question. Solution, consider tan 4x. Consider tan 4x. Similarly, ನಾನೇನು ಮಾಡ್ತೀನಿ ಅಂತಂದ್ರೆ tan ಇದನ್ನ 2 times 2x ಅಂತ ಬರೀತೀನಿ. Now we can read it as tan 2 theta. Tan 2 theta ಅಂತಂದ್ರೆ 2 tan theta divided by 1 minus tan square theta. But here in place of theta we have 2x. Tan 2 ಇದು theta. So it is equal to 2 tan theta ಅಂದ್ರೆ 2x divided by 1 minus tan square theta. ಸೊ ಆ ಸ್ಕ್ವೇರ್ ಅನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ಹೊರಗಡೆ ಬರ್ತೀನಿ. ಯಾಕಂದ್ರೆ ವಿ ಶುಡ್ ನೋ ದಟ್ tan square x ಅಥವಾ sin square x is nothing but sin x whole square. And it is true for all other trigonometric functions as well. ಹಾಗಾಗಿ tan square 2x ಅಂತ ಬರೆಯೋದನ್ನ tan 2x whole square ಅಂತ ಬರೀತೀವಿ. ಅಗೇನ್ ಮತ್ತೊಮ್ಮೆ ಒಳಗಡೆ tan 2x ಫಾರ್ಮುಲಾ ಇದೆ. ಮತ್ತೆ ಒಳಗಡೆ ಏನ್ ಮಾಡಿ ಅಂತಂದ್ರೆ ಎಲ್ಲಿ tan 2x ಇದೆಯೋ ಅಲ್ಲೆಲ್ಲನೂ ಆ ಫಾರ್ಮುಲಾ ಅಪ್ಲೈ ಮಾಡಿ. ಸೊ 2 into tan 2x ಅಂತಂದ್ರೆ 2 tan x divided by 1 minus tan square x whole divided by 1 minus, ನೋಡಿ ಇಲ್ಲೂ ಕೂಡ tan 2x ಇದೆ, ಅಲ್ಲಿ ಮತ್ತೊಮ್ಮೆ ಅಪ್ಲೈ ಮಾಡಿ 2 tan x divided by 1 minus tan square x, ಅದಕ್ಕೆ ಹೋಲ್ ಸ್ಕ್ವೇರ್. ಈಗ ಸಿಂಪ್ಲಿಫೈ ಮಾಡಬೇಕು. ಇಟ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ 2 2s are 4. ನ್ಯೂಮರೇಟರ್ ನೋಡಿ 4 tan x ಡಿವೈಡೆಡ್ ಬೈ 1 minus tan square x ಅಂತ ಇದೆ. ಇದು ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲಿ ಈ 2 ಅಂದ್ರೆ ಸ್ಕ್ವೇರ್ 2 ಗೆ tan ಗೆ ಮತ್ತು ಡಿನಾಮಿನೇಟರ್ ಇರ್ತಕ್ಕಂಥ 1 minus tan square x ಅಷ್ಟಕ್ಕೂ ಅಪ್ಲೈ ಆಗಬೇಕು. ಸೊ ಆ ರೀತಿ ಅಪ್ಲೈ ಮಾಡಿದಾಗ 1 minus ಈ 2 ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4. ಈ tan ಗೆ ಅಪ್ಲೈ ಆದ್ರೆ tan ಸ್ಕ್ವೇರ್ x ಆಗುತ್ತೆ. ಅಂಡ್ ಡಿನಾಮಿನೇಟರ್ ಅಲ್ಲಿ 1 minus tan square x ಇದೆ. ಸೊ ಆ ಟರ್ಮ್ ಗೆ ಅಪ್ಲೈ ಮಾಡೋಣ 1 minus tan square x ಹೋಲ್ ಸ್ಕ್ವೇರ್. ಸೊ ಇಷ್ಟುನು ಡಿನಾಮಿನೇಟರ್. ಸೊ ಇಟ್ ಈಸ್ ಈಕ್ವಲ್ ಟು 4 tan x ಡಿವೈಡೆಡ್ ಬೈ 1 minus tan square x. ಇದು ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲಿ ಎಲ್ಸಿಎಂ ತಗೊಂಡ್ರೆ 1 minus tan square x
LCM ಬರುತ್ತೆ. ಆಮೇಲೆ ಈ 1 ಗೆ ಈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಆಗ್ತದೆ. ಸೊ LCM ಏನು ಬರುತ್ತೆ ಅಂತಂದ್ರೆ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್, ಇದು LCM. ಸೊ ಈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಆಗಬೇಕು. therefore 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 4 tan ಸ್ಕ್ವೇರ್ ಎಕ್ಸ್. ಸೊ ಇದು ಡಿನಾಮಿನೇಟರ್. ಇಟ್ ಈಸ್ ಈಕ್ವಲ್ ಟು, ಈಗ ನ್ಯೂಮರೇಟರ್ ಆಸ್ ಇಟ್ ಈಸ್ ಇರುತ್ತೆ, ಡಿನಾಮಿನೇಟರ್ ರೆಸಿಪ್ರೋಕಲ್ ಆಗುತ್ತೆ. therefore 4 tan x divided by 1 minus tan square x, ಇದು ನ್ಯೂಮರೇಟರ್ ಆಸ್ ಇಟ್ ಈಸ್. ಡಿನಾಮಿನೇಟರ್ ರೆಸಿಪ್ರೋಕಲ್ ಆದಾಗ 1 minus tan square x ಹೋಲ್ ಸ್ಕ್ವೇರ್ ಇದೆಯಲ್ಲ, ಅದು ಮೇಲ್ಗಡೆ ಹೋಗ್ತದೆ. 1 minus tan square x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಇದು ಡಿನಾಮಿನೇಟರ್ ಬರ್ತದೆ. ಸೊ ಇದು ಡಿನಾಮಿನೇಟರ್ ಬಂದಾಗ ಅದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅನ್ನ ಎಕ್ಸ್ಪಾಂಡ್ ಮಾಡಿಬಿಡ್ತೀನಿ ಬೈ ಯೂಸಿಂಗ್ ಫಾರ್ಮುಲಾ a ಮೈನಸ್ b ಹೋಲ್ ಸ್ಕ್ವೇರ್. a ಅಂತಂದ್ರೆ 1, b ಅಂದ್ರೆ tan ಸ್ಕ್ವೇರ್ ಎಕ್ಸ್. ಸೊ ವಿ ನೋ ದಟ್ a ಮೈನಸ್ b ಹೋಲ್ ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. b ಸ್ಕ್ವೇರ್ ಅಂದ್ರೆ tan ಸ್ಕ್ವೇರ್ ಗೆ ಮತ್ತೆ ಸ್ಕ್ವೇರ್, therefore tan ಪವರ್ 4 ಆಗುತ್ತೆ. b ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. 2 ಇಂಟು a ಅಂದ್ರೆ 1, b ಅಂದ್ರೆ tan ಸ್ಕ್ವೇರ್ ಎಕ್ಸ್, therefore 2 tan ಸ್ಕ್ವೇರ್ ಎಕ್ಸ್. ಇಲ್ಲಿ ಮೈನಸ್ 4 tan ಸ್ಕ್ವೇರ್ ಇದೆ, ಅದನ್ನ ಹಾಗೆ ಬರೆದ್ಬಿಡಿ, ಮೈನಸ್ 4 tan ಸ್ಕ್ವೇರ್ ಎಕ್ಸ್. ಇದು ಡಿನಾಮಿನೇಟರ್ ಬಂತು. ಈಗ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ, ಮಾಡೋಣ. ಈಗ 4 ಇಂಟು ನ್ಯೂಮರೇಟರ್ ನೋಡಿ, 4 tan x ಇಂಟು, ಅದಕ್ಕೂ ಮುಂಚೆ ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ tan ಸ್ಕ್ವೇರ್ ಒಂದು ಕಂಪ್ಲೀಟ್ ಹೋಗ್ಲಿ, ಇಲ್ಲಿ 1 ಮೈನಸ್ tan ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇತ್ತಲ್ಲ, ಅದರಲ್ಲಿ ಒಂದು ಟರ್ಮ್ ಹೋಗ್ಲಿ, ಇನ್ನೊಂದು ಟರ್ಮ್ ಉಳಿತದೆ. 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಮಾತ್ರ ಉಳಿತು, ಹೋಲ್ ಸ್ಕ್ವೇರ್ ಇತ್ತಲ್ಲ ಅದರಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಡಿನಾಮಿನೇಟರ್ ಏನು ಉಳಿತು ಅಂತಂದ್ರೆ 1 ಪ್ಲಸ್ tan ಪವರ್ 4x ಮೈನಸ್ tan ಸ್ಕ್ವೇರ್ ಎಕ್ಸ್, ಸಾರಿ ಮೈನಸ್ 2 ಬರ್ಬೇಕಿಲ್ಲಿ, ಯಾಕಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab, 2 tan ಸ್ಕ್ವೇರ್ ಎಕ್ಸ್. ಓಕೆ, ಈಗ 1 ಮೈನಸ್ 2 tan ಸ್ಕ್ವೇರ್ ಮೈನಸ್ 4 tan ಸ್ಕ್ವೇರ್ ಎರಡನ್ನು ಆಡ್ ಮಾಡಿದ್ರೆ ವಿ ಗೆಟ್ ಮೈನಸ್ 6 tan ಸ್ಕ್ವೇರ್ ಎಕ್ಸ್ ಪ್ಲಸ್ tan ಪವರ್ 4x. ಸೊ ಇದು ಆಕ್ಚುಲಿ ನಾವು ಪ್ರೂವ್ ಮಾಡಬೇಕಾಗಿದ್ದಂತ ರಿಸಲ್ಟ್ ನೋಡಿ. 4 tan x ಇಂಟು 1 ಮೈನಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡ್ ಬೈ 1 ಮೈನಸ್ 6 tan ಸ್ಕ್ವೇರ್ ಎಕ್ಸ್ ಪ್ಲಸ್ tan ಪವರ್ 4x. ಸೊ ಇದು RHS.